ಬಹುಶಃ ಅವ್ರು ಬಂದಿರೋದು 94 ಅವರು ಬಹುಶಃ ಅವರು 95ರಲ್ಲೇನೋ ಸೋತಿದ್ದಾರೆ. 95 ಚುನಾವಣೆಗಳಲ್ಲಿ ಸೋತಿದಾರ. ಯಾಕೋ ಆತನ ಕಾಲ್ಗುಣ ಏನೋ ಚಲೋ ಇಲ್ಲ ಅನ್ನೋ ಗೊತ್ತಿಲ್ಲ. ಆಗ್ಲಿ ಎಲ್ಲೇ ಹೋದ್ರೆ ಕೂಡ ಆತನ ಹೋದ ತಕ್ಷಣ ಅಲ್ಲಿ ಬದಲಾವಣೆನೇ ಆಗ್ತದೆ. ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ? ಗೆಲ್ಲಂತವ್ರು ಸೋತ್ ಹೋಗ್ತಾರ. ಯಾಕಂದ್ರೆ RJD ಅವರು ಪ್ರಚಾರಕ್ಕೆ ಹೋಗ್ಲಿಕ್ಕೆ ಮುಂಚೆ ಎಲ್ಲ ಕೂಡ ಒಂದು ವಾತಾವರಣ ಚೆನ್ನಾಗಿತ್ತು. ಹಂಗಾಗಿ ರಾಹುಲ್ ಗಾಂಧಿಯವರು ಅವರು ಕೈಗುಣ ಚೆನ್ನಾಗಿಲ್ಲ, ಕಾಲ್ಗುಣ ಚೆನ್ನಾಗಿಲ್ಲ. ಹಂಗಾಗಿ ಅವರು ಚುನಾವಣೆಯಲ್ಲಿ ಪ್ರವೇಶ ಮಾಡಿದ ನಂತರ ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ದಿನ ಕೂಡ ಕುಸಿದು ಹೋಗ್ತಾ ಇದ್ದಾಗಲಿ ಯಾವ ಗೆಲುವನ್ನು ಸರಂತ ಅವಕಾಶಗಳು ಕಾಣ್ತಾ ಇಲ್ಲ. ನೀವು ಕಾಲ್ಗುಣ ಸರಿ ಇಲ್ಲ ಅಂತಂದ್ರೆ ಇವಾಗಲೂ ಕೂಡ ವೋಟ್ ಚೋರಿ ಅಂತ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಮನೆ ಎದುರುಗಡೆ ಹೋಗಿ ಮಾಡ್ಲಿಲ್ಲ, ರಾಹುಲ್ ಗಾಂಧಿ ಅವರ ಮನೆ ಎದುರುಗಡೆ ಹೋಗಿ ಮಾಡ್ಲಿ. ಯಾಕಂದ್ರೆ ಇವತ್ತು ಇಲ್ಲಿ ಮಾಡೋದ್ರಿಂದ ಯಾವ ಪ್ರಯೋಜನ ಅಂದ್ರೆ 1900 ಮೊನ್ನೆ ನಡೆದಂತ ಚುನಾವಣೆ 23ರಲ್ಲಿ ನಡೆದಂತ ಚುನಾವಣೆಯಲ್ಲಿ 136 ಸ್ಥಾನಗಳು ಗೆದ್ರಿ. ನೀವು ವೋಟ್ ಚೋರಿಯಿಂದನೇ ಗೆದ್ರ. ಕೇಳ್ರಲ್ಲ, ಬಾದಾಮಿಯಲ್ಲಿ 2018ರಲ್ಲಿ 1600 ವೋಟಿನಿಂದ ಶ್ರೀರಾಮುಲು ಮೇಲೆ ಗೆದ್ರಲ್ಲ, ವೋಟ್ ಚೋರಿಯಿಂದ ತಾವು ಗೆದ್ದಿಲ್ಲನಾ? ಹೇಳ್ರಲ್ಲ, ಸ್ಪಷ್ಟೀಕರಣ ಕೊಡ್ರಲ್ಲ. ಇಂದಿರಾ ಗಾಂಧಿಯವರು 75ರಲ್ಲಿ ವೋಟ್ ಚೋರಿಯಿಂದ ಗೆದ್ದಿಲ್ಲನಾ? ಇತಿಹಾಸವನ್ನು ತೆಗೆದು ನೋಡ್ರಿ. ಸುಮಾರಾಗಿ ಬಿಹಾರದಲ್ಲಿ 60 ಲಕ್ಷ ವೋಟ್ ತೆಗೆದಾರ ಅಂದ್ರೆ 70 ಲಕ್ಷ ವೋಟ್ ಜಾಸ್ತಿ ಆಗಿದಾವಲ್ಲ, 90 ಲಕ್ಷ ವೋಟ್ ಜಾಸ್ತಿ ಆಗಿದಾವಲ್ಲ. ಮಾಡ್ರಲ್ಲ, ನೀವ್ ಏನು ಹೋರಾಟ ಮಾಡ್ತಿರೋ, ಏನ್ ಧರಣಿಗಳು ಮಾಡ್ತಿರೋ, ಸೋನಿಯಾ ಗಾಂಧಿ ಮನೆ ಎದುರುಗಡೆ ಹೋಗಿ ಅವರು ಮಾಡ್ರಿ. 98ರಲ್ಲಿ ಕೊಪ್ಪಳದಲ್ಲಿ ನಿಂತ ಟೈಮಲ್ಲಿ, ಲೋಕಸಭೆಗೆ ನಿಂತ ಟೈಮಲ್ಲಿ ಸಿದ್ದರಾಮಯ್ಯನವರೇ ಅವರು ಹಳೆ ರೆಕಾರ್ಡ್ಸ್ ಅನ್ನು ತೆಗೆದು ನೋಡ್ರಿ. ವೋಟ್ ಚೋರಿಂದನೇ ಅವರೇ ಸೋತೋಗಿದ್ದಾರ. ಅವರೇ ಹೇಳಿರೋ ಸ್ವತಃ ಸಿದ್ದರಾಮಯ್ಯನವರೇ. ಥ್ಯಾಂಕ್ ಯು ಸರ್.